ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ. ಇಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ಮಂಗಳವಾರ 23 ಜೂನ್ 2026 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 40ನೇ ಕೀರ್ತನೆಯ 10ನೇ ವಚನ. ನಿನ್ನ ನೀತಿ ಸಾಧನೆಯನ್ನು ಮರೆಮಾಚಲಿಲ್ಲ, ನಿನ್ನ ನಂಬಿಕೆಯನ್ನು ರಕ್ಷಣೆಯನ್ನು ಪ್ರಸಿದ್ಧಪಡಿಸಿದ್ದೇನೆ. ನಿನ್ನ ಕೃಪಾಸತ್ಯತೆಗಳನ್ನು ಮಹಾ ಸಮುದಾಯದಲ್ಲಿ ತಿಳಿಸದೇ ಇರಲಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ಮಾಡುವಂಥ ಉಪಕಾರಗಳನ್ನು ಹೇಳುವಂಥವರಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸಾಕ್ಷಿಯಾಗಿ ಬಾಳು. ಕರ್ತನಲ್ಲಿ ಪ್ರಿಯರೇ, ದಾವೀದನು ಈ ಕೀರ್ತನೆಯಲ್ಲಿ ದೇವರು ತನ್ನನ್ನು ಅದ್ಭುತಕರವಾಗಿ ರಕ್ಷಿಸುತ್ತಾ ಇದ್ದದ್ದನ್ನು ವರ್ಣಿಸುತ್ತಾನೆ. ದಾವೀದನು ಅರಸನ ಸ್ಥಾನದಲ್ಲಿ ಇದ್ದರೂ ಹಲವಾರು ರೀತಿಯಾದಂಥ ಸವಾಲುಗಳನ್ನು ಎದುರಿಸಬೇಕಾಯಿತು. ಮರಣ ಬಹಳ ಹತ್ತಿರದಲ್ಲೇ ಇದ್ದಂಥ ಸ್ಥಿತಿ ಇತ್ತು. ಹೀಗೆ ಹಲವಾರು ವಿಚಾರಗಳಲ್ಲಿ ದಾವೀದನು ದೇವರ ಕಡೆಗೆ ನೋಡುತ್ತಾ ಇರುವಾಗ ದೇವರು ತಾನೇ ದಾವೀದನನ್ನು ಪದೇ ಪದೇ ರಕ್ಷಿಸಿದನು. ಎಲ್ಲ ವಿಧದಲ್ಲೂ ದೇವರು ದಾವೀದನಿಗೆ ತಕ್ಕ ಸಮಯದಲ್ಲಿ ಒದಗಿಸಿಕೊಡುತ್ತಾ ಇದ್ದನು. ಈ ಎಲ್ಲ ಅನುಭವಗಳನ್ನು ಕಂಡಂಥ ದಾವೀದನು ತಾನು ದೇವರು ತನಗೆ ಮಾಡಿದಂಥ ಉಪಕಾರಗಳನ್ನು, ಕೊಟ್ಟಂಥ ರಕ್ಷಣೆಯನ್ನು, ಕೊಟ್ಟಂಥ ಆಶೀರ್ವಾದಗಳನ್ನು ಖಂಡಿತವಾಗಿ ಮರೆಯದೆ ನೆನಪಿನಲ್ಲಿ ಇಟ್ಟುಕೊಳ್ಳುವುದಲ್ಲದೆ ತಾನು ದೇವರು ಮಾಡಿದಂಥ ಪ್ರತಿ ಕಾರ್ಯವನ್ನು ಎಲ್ಲರ ಮುಂದೆ ಹೇಳಿದನು. ಅಂದರೆ ಸಾಕ್ಷಿಯನ್ನು ಅನೇಕರ ಮುಂದೆ ಹಂಚಿಕೊಂಡನು. ದೇವರು ಮಾಡುವಂಥ ಅದ್ಭುತಗಳು ಎಷ್ಟೆಲ್ಲ ಇವೆ, ಅದನ್ನು ನಾವು ಇತರರ ಮುಂದೆ ಹೇಳುವಂಥವರಾಗಬೇಕು. ದಾವೀದನ ಹಾಗೆ ಹೇಳುವಂಥವರಾಗಬೇಕು. ಕರ್ತನಲ್ಲಿ ಪ್ರಿಯರೇ, ನಾವು ದೇವರ ಅದ್ಭುತವಾದಂಥ ನಡೆಸುವಿಕೆಯಲ್ಲಿದ್ದೇವೆ. ದೇವರು ಒದಗಿಸಿಕೊಟ್ಟಿದ್ದಾನೆ, ದೇವರು ಕಾಪಾಡಿದ್ದಾನೆ. ನಮ್ಮನ್ನು ಅನೇಕ ವಿಧವಾದಂಥ ಕಷ್ಟಕರವಾದಂಥ ಸವಾಲುಗಳ ಮಧ್ಯದಲ್ಲಿ ದಾಟಿಸಿ ನಡೆಸಿದ್ದಾನೆ. ಇದನ್ನು ನಾವು ಸಾಕ್ಷಿಯಾಗಿ ಹೇಳುವಂಥವರಾಗಬೇಕು. ಕರ್ತನೇ, ದಯಮಯ ಸ್ವಾಮಿ, ನಿನ್ನವರಾಗ ಅನೇಕರ ಮುಂದೆ ನಿನ್ನ ಸಾಕ್ಷಿಯಾಗಿ ನಿಲ್ಲಲು ಬಲವನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.